21 ಮೈಸೂರು ಲೋಕಸಭಾ ಕ್ಷೇತ್ರದೊಳಗಡೆ ಇರುವಂತಹ ಮೈಸೂರು ಜಿಲ್ಲೆಯ 6 ಅಸೆಂಬ್ಲಿ ಸೆಗ್ಮೆಂಟು ಮತ್ತು ಕೊಡಗು ಜಿಲ್ಲೆಯಲ್ಲಿರುವಂಥ 2 ಅಸೆಂಬ್ಲಿ ಸೆಗ್ಮೆಂಟಿನ ಏನು ಪೋಲ್ಡ್ ಆಗಿರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳಿದ್ದಾವೆ. ಅವೆಲ್ಲವೂ ಕೂಡ ಈಗ ನಮ್ಮ ಏನು ಸ್ಟ್ರಾಂಗ್ ರೂಮ್ ಡಿಸ್ಟ್ರಿಕ್ಟ್ ಒಳಗಡೆ ಇರೋಂಥ ಕೌಂಟಿಂಗ್ ಸ್ಟ್ರಾಂಗ್ ರೂಮಿಗೆ ಎಲ್ಲವೂ ಬರ್ತಾ ಇದ್ದಾವೆ. ಈಗ ಆಲ್ರೆಡಿ ಮೈಸೂರು ಜಿಲ್ಲೆಯ 6 ಅಸೆಂಬ್ಲಿ ಸೆಗ್ಮೆಂಟ್ ಇದು ಕೂಡ ಜನರಲ್ ಅಬ್ಸರ್ವರ್ ಮತ್ತು ಪೊಲಿಟಿಕಲ್ ಪಾರ್ಟಿ ಏಜೆಂಟ್ಸ್ಗಳು ಮತ್ತು ಕ್ಯಾಂಡಿಡೇಟ್ಸ್ಗಳು ಅವರ ಎಲೆಕ್ಷನ್ ಏಜೆಂಟ್ಸ್ಗಳ ಸಮ್ಮುಖದಲ್ಲಿ ಈಗ ಆಲ್ರೆಡಿ ನಾವು ಸೀಲ್ ಮಾಡಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನು 2 ಅಸೆಂಬ್ಲಿ ಸೆಗ್ಮೆಂಟ್ದು ಮಡಿಕೇರಿ ಮತ್ತು ವಿರಾಜಪೇಟೆದು ಇನ್ನು ಕೆಲವೇ ಕ್ಷಣದಲ್ಲಿ ಬರುತ್ತೆ. ಮಡಿಕೇರಿದು ಈಗ ಆಲ್ರೆಡಿ ಅದನ್ನು ಇದು ಮಾಡಿ ಇನ್ನೊಂದು ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ಅದು ಕೂಡ ಸೀಲ್ ಆಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಮಿಸ್ಟೇಕ್ಸ್ಗಳಾಗದೇ ಇರೋ ಹಾಗೆ ನಿನ್ನೆನೂ ಕೂಡ ಎಲ್ಲ ಎಸ್ಟಿಮೇಟ್ ಒಳಗಡೆ ನಾವು ಪೋಲಿಂಗ್ ಸ್ಟೇಷನ್ ವೈಸಲ್ಲಿ ನಾವು ಡೀಟೇಲ್ಸನ್ನು ಕೊಟ್ಟಿದ್ವಿ 70.45 ಇದರೊಳಗಡೆ. ಈಗ ಪ್ರತಿಯೊಂದು EDC ಮೇಲ್ ಫಿಮೇಲ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಿಂದು ಚೆಕ್ ಮಾಡಿ ಇಷ್ಟೇ ಸಲ ಇದನ್ನು ಕೊಟ್ಟಿದ್ರು ಕೂಡ ಚಿಕ್ಕ ಪುಟ್ಟ ವೇರಿಯೇಷನ್ಸ್ಗಳಿರುತ್ತೆ. ಈಗ ಒಂದು ಹಂತದಲ್ಲಿ ಒಂದು 71.03 ಅಷ್ಟು ಇದರೊಳಗಡೆ ಇನ್ನೂ ಕೂಡ ಅದು ಒಂದು ಸ್ವಲ್ಪ ನಾನು ಕೂಡ ಹೋಗಿ ಪೋಲಿಂಗ್ ಸ್ಟೇಷನ್ ವೈಸಲ್ಲಿ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಡಾಟಾ ಕಾರ್ಡ್ 17A ರಿಜಿಸ್ಟರ್ ಅಲ್ಲಿ ಬಂದಿರುವಂಥದ್ದು ಏನಿದೆ ಮತ್ತು ಪಾರ್ಟ್ 17C ಅನ್ನುವಂಥ ಒಂದು ಡಾಕ್ಯುಮೆಂಟ್ ಇರುತ್ತೆ. ಅವನ್ನೆಲ್ಲವನ್ನು ಕೂಡ ಪರೀಕ್ಷೆ ಮಾಡಿಕೊಂಡು ಅಂತಿಮ ಹಂತದಲ್ಲಿ ಎಷ್ಟಾಗಿದೆ ಅನ್ನೋದನ್ನು ಮಾಹಿತಿ ಕೊಡ್ತೀವಿ. ಇವತ್ತು ನೀವು ನೋಡ್ತಾ ಇರೋ ಹಾಗೆ ಕಂಟ್ರೋಲ್ ರೂಮ್ ಒಳಗಡೆ ಸ್ಟ್ರಾಂಗ್ ರೂಮ್ದು ಒಂದು 2 tier ಸಿಸ್ಟಮ್ ಸೆಕ್ಯೂರಿಟಿ ಸಿಸ್ಟಮ್ ಅಂತೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಹೇಳುತ್ತೆ. ಇದರಲ್ಲಿ ನಾವು 3 tier ಸಿಸ್ಟಮ್ ಮಾಡಿದ್ವಿ. ಅದರಲ್ಲಿ ಮೊದಲನೇದರಲ್ಲಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಇರ್ತಾರೆ. 2ನೇ ಲೇಯರಲ್ಲಿ ಒಳಗಡೆ ಸ್ಟ್ರಾಂಗ್ ರೂಮ್ನ ಎದುರುಗಡೆಗೆ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರು ಇರ್ತಾರೆ. 2ನೇ ಲೇಯರ್ ಹೊರಗಡೆಗಿರಲ್ಲಿ ಕರ್ನಾಟಕ ಇದು ಸ್ಟೇಟಿನ ಆರ್ಮ್ಡ್ ಪೊಲೀಸ್ ಅವರು ಇರ್ತಾರೆ. 3ನೇ ಲೇಯರಲ್ಲಿ ನಾವು ಅಡಿಷನ್ ಆಗಿ ಸಿವಿಲ್ ಪೊಲೀಸಸ್ಗಳನ್ನೂ ಕೂಡ ನಾವು ಹಾಕ್ಕೊಂಡಿದ್ವಿ. ಆಲ್ಮೋಸ್ಟ್ 3 ಲೇಯರ್ಸ್ ಸೆಕ್ಯೂರಿಟಿ ಕವರ್ ಇರುತ್ತೆ. ಯಾರಿಗೂ ಕೂಡ ಒಂದ್ಸಲ ನಾವು ಅವರಿಗೆ CPMFಗೆ ಇದು ಮಾಡಿ ಅದನ್ನು ನೀವೆಲ್ಲ ನೋಡಿದಾಗೆ ಕಿಟಕಿ ಮತ್ತು ವೆಂಟಿಲೇಟ್ರು ಪ್ರತಿಯೊಂದು ಬಾಗಿಲುಗಳನ್ನು ಕೂಡ ಏರ್ ಟೈಟಲ್ಲಿ ನಾವು ಇದನ್ನು ಎಲೆಕ್ಟ್ರಿಸಿಟಿಯನ್ನೆಲ್ಲವನ್ನು ಡಿಸ್ಕನೆಕ್ಟ್ ಮಾಡಿ ಏರ್ ಟೈಟ್ ಕಂಪಾರ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ವಿ. ಆ ಸ್ಟ್ರಾಂಗ್ ರೂಮ್ಗಳ ಮೇಲೆ ಏಜೆಂಟ್ಸ್ಗಳು ಮತ್ತು ಕ್ಯಾಂಡಿಡೇಟ್ಸ್ಗಳು ಅವರೆಲ್ಲರೂ ಕೂಡ ಸಿಗ್ನೇಚರ್ ಹಾಕಿರ್ತಾರೆ. ಪ್ರತಿಯೊಂದು ಕ್ಯಾಮ್ರಾಸ್ಗಳು ಕೂಡ ಸೀಲ್ ಆಗಿರುವಂಥ ಏನು ಡೋರಿಗೆ ಕವರ್ ಮಾಡಿರೋ ಹಾಗೆ ಕ್ಯಾಮ್ರಾಸ್ಗಳು CC ಕ್ಯಾಮ್ರಾಸ್ ನಿಯರ್ಲಿ 150ಕ್ಕಿಂತಲೂ ಜಾಸ್ತಿ CC ಕ್ಯಾಮ್ರಾಗಳನ್ನು ಹಾಕಿದ್ವಿ. ಕಾರಿಡಾರಲ್ಲೂ ಕೂಡ CC ಕ್ಯಾಮ್ರಾ ಹಾಕಿದ್ವಿ. ಆ ಒಳಗಡೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನೆಕ್ಸ್ಟ್ 40 ದಿವಸ ಕೌಂಟಿಂಗ್ ಆಗೋ ತನಕನೂ ಕೂಡ ರಿಟರ್ನಿಂಗ್ ಆಫೀಸರ್ ಆಗಿ ನಾನು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಂದು ಅದು ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದನ್ನು ಸೈನ್ ಮಾಡಿ ಹೋಗಬೇಕಾಗಿರುತ್ತೆ. ಅಲ್ಲಿ ಅನಧಿಕೃತ ವ್ಯಕ್ತಿಗಳಿಗೆ ಅಲೋ ಇರಲ್ಲ. ಈ ಜಾಗದಲ್ಲಿ ಏನು ನಿಂತಿದ್ದೀವಿ ಇಲ್ಲಿ ಕ್ಯಾಂಡಿಡೇಟ್ಸ್ ಮತ್ತು ಎಲೆಕ್ಷನ್ ಏಜೆಂಟ್ಸ್ಗವರಿಗೂ ಮಾಹಿತಿ ಕೊಟ್ಟಿದ್ವಿ. ನೆಕ್ಸ್ಟ್ 40 ದಿವಸ ಅವರು ರೌಂಡ್ ದ ಕ್ಲಾಕಲ್ಲಿ ಅವರ ಸಿಬ್ಬಂದಿಗಳನ್ನು ಅವರ ಏಜೆಂಟ್ಸ್ಗಳನ್ನು ರೆಪ್ರೆಸೆಂಟೇಟಿವ್ಗಳನ್ನು ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಮಳೆ ಬಂದರೂ ಬಿಸಿಲು ಇದಕ್ಕೆ ಆಗದೇ ಇರೋ ಹಾಗೆ CC ಕ್ಯಾಮ್ರಾ ಸ್ಕ್ರೀನಿಂಗನ್ನು ಇಲ್ಲಿ ಕೊಡ್ತಾ ಇದ್ವಿ. ಎಲ್ಲ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ಗಳಿಗೂ ಮಾಹಿತಿ ಕೊಟ್ಟು, ಯಾಕೆಂದರೆ ಭಾಳ ಸಲ ಅವರಿಗೆ ಬೇರೆ ಬೇರೆ ರೀತಿ ಗೊಂದಲ ಅಂತ ಹೇಳಿರುತ್ತೆ, ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಅವರು ಕೂಡ ಇದನ್ನು ಈ ಜಾಗವನ್ನು ಯೂಸ್ ಮಾಡಿಕೊಂಡು ಯಾವುದೇ ಸಂದೇಹಕ್ಕೆ ಒಳಗಡೆ ಆಗದೆ ಏನು ಯಾರು ಬರೋದು ಹೋಗೋದು ಯಾರು ಬರ್ತಾರೆ ಏನು ಅನ್ನೋದು ಎಲ್ಲ ಲಾಗ್ ಬುಕ್ಗಳನ್ನು ಮೇಂಟೈನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ಸ್ಟ್ರಾಂಗ್ ರೂಮನ್ನು ಸೀಲ್ ಮಾಡ್ತಾ ಇದ್ದೀವಿ. ಒಂದು ನಿನ್ನೆ ಮತದಾನ ಭಾಳ ಶಾಂತಿಯುತವಾಗಿ ಎಲ್ಲೂ ಕೂಡ ಮೇಜರ್ ಆಗಿ ಅಂತ ಏನು ಸಮಸ್ಯೆಗಳು ಬಂದಿಲ್ಲ. ನಮ್ಮಲ್ಲಿ ಭಾಳ ಕಡಿಮೆ ಲೆಸ್ ದೆನ್ 2% ಅಷ್ಟು ಮಾತ್ರ ಕಂಟ್ರೋಲ್ ಯೂನಿಟ್ BUಗಳು ಮಾತ್ರ ಚೇಂಜ್ ಆಗಿರೋದು. ಸ್ವಲ್ಪ VVPATಲ್ಲಿ 65-66 VVPATಗಳು ಚೇಂಜ್ ಆಗಿರೋದು. ಅದು ಏನು ರೀಪ್ಲೇಸ್ಮೆಂಟ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ ಅದ್ರ ಪ್ರಕಾರನೇ ಚೇಂಜ್ ಮಾಡಿದ್ದಾರೆ. ನಮ್ಮಲ್ಲಿ ಎಲ್ಲೂ ಏನು ಅಹಿತಕರ ಘಟನೆಗಳು ಯಾವುದು FIR ಅದಕ್ಕೆ ಸಂಬಂಧಪಟ್ಟಿದ್ದೇ ಆಗಿಲ್ಲ. ಎಂಟೈರ್ 8 ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಕೂಡ ಶಾಂತಿಯುತವಾದಂತಹ ಮತದಾನ ಆಗಿದೆ. ಇಲ್ಲಿ ಭದ್ರತಾ ಸಿಬ್ಬಂದಿ ಅದು ನಮ್ಮ ಇದರೊಳಗಡೆ ನೋಡಿದ್ರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರು ಒಂದೊಂದು ಜಾಗದಲ್ಲಿ ಒಂದು 3 ಜನ ಅಂತೇಳಿ ಇಟ್ಕೊಂಡ್ರು ಕೂಡ ನಿಯರ್ಲಿ 100 ಪ್ರತಿ ಒಂದು ಶಿಫ್ಟ್ ವೈಸಲ್ಲಿ ನಾವು ನೋಡಿದ್ರೆ 60ಕ್ಕಿಂತಲೂ ಜಾಸ್ತಿ ಸಿಬ್ಬಂದಿಗಳು ಎನಿ ಪಾಯಿಂಟ್ ಆಫ್ ಟೈಮಲ್ಲಿ ಸುತ್ತಲೂ ಕವರ್ ಮಾಡ್ತಾ ಇರ್ತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟೆನ್ಸಸ್ ಇನ್ನೂ ಜಾಸ್ತಿ ಮತ್ತು ಕಡಿಮೆ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಒಂದು 10-15 ನಿಮಿಷದಲ್ಲಿ ನಾವು ಈಗ ಸ್ಕ್ರೂಟ್ನಿ ಇದರೊಳಗಡೆನೂ ಕೂಡ ಈಗ ಒಂದು ವಿರಾಜಪೇಟೆದು ಬಂದ ತಕ್ಷಣ ಅದರದ್ದು ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಅಂತಿಮವಾದಂಥದ್ದನ್ನು ನೆಕ್ಸ್ಟ್ 1 ಅವರಲ್ಲಿ ಕೊಡ್ತೀವಿ. ಅದರದ್ದು ನಾನು ನಿಮಗೆ ಮಾಧ್ಯಮದ ಗ್ರೂಪಲ್ಲಿ ನಾನು ಇದನ್ನು ಹಾಕ್ತೀನಿ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.